ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ನೇರ ನುಡಿ ಹಿಂದುತ್ವದಿಂದಲೇ ಹೆಚ್ಚು ಸುದ್ದಿಯಾಗಿರುವಂತಹ ರಾಜಕಾರಣಿ. ಯತ್ನಾಳ್ ಈ ಮಟ್ಟಕ್ಕೆ ಬೆಳೆದು ಬಂದದ್ದು ಹೇಗೆ? ಇವರ ರಾಜಕೀಯ ಜೀವನ ಶುರುವಾಗಿದ್ದು ಎಲ್ಲಿ? ಯಡಿಯೂರಪ್ಪ ಕಂಡ್ರೆ ಯಾಕೆ ಅಷ್ಟೊಂದು ಕೋಪ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಹುಟ್ಟಿದ್ದು 1963 ಡಿಸೆಂಬರ್ 13ರಂದು ಅಂದಿನ ಮೈಸೂರು ರಾಜ್ಯದ ಬಿಜಾಪುರದಲ್ಲಿ. ಇವರ ತಂದೆ ರಾಮನಗೌಡ ಬಿ ಪಾಟೀಲ್, ತಾಯಿ ಕಾಶಿಬಾಯಿ ಪಾಟೀಲ್. ಯತ್ನಾಳ್ ಅವರು 1983-84ರಲ್ಲಿ ಬಿಜಾಪುರದಲ್ಲಿ ಬಿಕಾಂ ಮಾಡ್ತಾರೆ. ಸಾಮಾನ್ಯ ಸದಸ್ಯರಾಗಿ ಬಿಜೆಪಿ ಸೇರಿದ ಯತ್ನಾಳ್ ಬಿಜಾಪುರ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆದರು. ನಂತರ 1990ರಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗುತ್ತೆ. ಬಳಿಕ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸಿದರು. ನಂತರ 1994ರಲ್ಲಿ ವಿಧಾನಸಭಾ ಟಿಕೆಟ್ ಸಿಗುತ್ತೆ. ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ ಯತ್ನಾಳ್ ಜಯಬೇರಿಯನ್ನ ಬಾರಿಸಿದ್ರು. ಮೊದಲ ಪ್ರಯತ್ನದಲ್ಲೇ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಎಂಎಲ್ಎ ಆಗಿದ್ದ ಯತ್ನಾಳ್ 1996ರ ಲೋಕಸಭಾ ಚುನಾವಣೆಗೆ ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದರೆ ಈ ಚುನಾವಣೆಯಲ್ಲಿ ಸೋತು ಎಂಎಲ್ಎ ಆಗಿ ಮುಂದುವರೆದ್ರು. ನಂತರ 1999ರಲ್ಲಿ ಲೋಕಸಭೆ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆಗಳು ಒಟ್ಟಿಗೆ ಬಂದವು. ಆಗ ಯತ್ನಾಳ್ ಲೋಕಸಭಾ ಚುನಾವಣೆಗೆ ನಿಂತರು. ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾದರು. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂತು. ಅಂದಿನ ವಾಜಪೇಯಿ ಸರ್ಕಾರಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುರ ಟಿಡಿಪಿ ಬೆಂಬಲ ಕೊಟ್ಟಿತ್ತು. ನಂತರ ಚಂದ್ರಬಾಬು ನಾಯ್ಡು 2001ರಲ್ಲಿ ಕರ್ನಾಟಕದ ವಿಷಯದಲ್ಲಿ ಮೂಗು ತೂರಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ನಿಲ್ಲಿಸಬೇಕು, ಇಲ್ಲದಿದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಗಡೆ ಹೋಗ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಆಗ ಚಂದ್ರಬಾಬು ನಾಯ್ಡು ವಿರುದ್ಧ ಯತ್ನಾಳ್ ಸಿಡಿದೆದ್ರು. ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಲ್ಲಿಸಿದ್ರೆ ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ನಂತರ 2002ರಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿ ತಮ್ಮ ಕ್ಯಾಬಿನೆಟ್ ಅನ್ನ ಸೇರಿಸಿಕೊಂಡ್ರು ಪ್ರಧಾನಿ ವಾಜಪೇಯಿ. ತಮ್ಮ 39ನೇ ವಯಸ್ಸಿಗೆ ಕೇಂದ್ರ ಸಚಿವರಾದರು ಯತ್ನಾಳ್. ನಂತರ 2002ರಿಂದ 3ರವರೆಗೆ ಕೇಂದ್ರ ಜವಳಿ ಖಾತೆಯ ರಾಜ್ಯ ಸಚಿವರಾದರು. ಜೊತೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದರು. ಕೇಂದ್ರ ಸಚಿವರಾಗಿದ್ದ ಯತ್ನಾಳ್ 2004ರ ಲೋಕಸಭಾ ಚುನಾವಣೆಗೆ ಬಿಜಾಪುರ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸಿ ಗೆಲುವನ್ನ ಕಾಣ್ತಾರೆ. ಆದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ಕಾಣಲಿಲ್ಲ. 2007ರಲ್ಲಿ ಯಡಿಯೂರಪ್ಪ ಮೊದಲ ಸಲ ಸಿಎಂ ಆಗಿದ್ದಾಗ ಯತ್ನಾಳರ ರಾಜಕೀಯ ವಿರೋಧಿಯಾಗಿದ್ದ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿಯನ್ನ ಮಂತ್ರಿಯಾಗಿ ಮಾಡಿದ್ರು. ಇದು ಯತ್ನಾಳರ ಸಿಟ್ಟಿಗೆ ಕಾರಣವಾಯಿತು. ಇಲ್ಲಿಂದ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮುನಿಸು ಶುರುವಾಯಿತು. ಸಂಸದರಾಗಿದ್ದ ಯತ್ನಾಳ್ 2008ರ ವಿಧಾನಸಭಾ ಚುನಾವಣೆಗೆ ನಿಲ್ಲಲು ನಿರ್ಧರಿಸಿದ್ದಾಗ ಯತ್ನಾಳ್ಗೆ ಬಿಜಾಪುರದ ಟಿಕೆಟೇ ಸಿಗಲಿಲ್ಲ. ಈ ಟಿಕೆಟ್ ಅಪ್ಪಾಸಾಹೇಬ್ ಪಾಲಾಗಿತ್ತು. ಹೀಗಾಗಿ ತಮಗಿಷ್ಟವಾದ ಕ್ಷೇತ್ರವನ್ನ ಹಾರಿಸಿಕೊಳ್ಳಲು ಯತ್ನಾಳ್ಗೆ ಅವಕಾಶ ಕೊಡಲಾಗಿತ್ತು. ಆಗ ಯತ್ನಾಳ್ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಗಿಯನ್ನ ಆರಿಸಿಕೊಂಡ್ರು. ಆದರೆ ಅಲ್ಲಿ ಸೋಲನ್ನ ಕಂಡ್ರು. ನಂತರ ತಮ್ಮ ಈ ಸೋಲಿಗೆ ಯಡಿಯೂರಪ್ಪನೇ ಕಾರಣ ಅಂತ ಯತ್ನಾಳ್ ಆರೋಪಿಸಿದ್ರು. ಇನ್ನು 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ಬಿಜಾಪುರ ಲೋಕಸಭೆ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಹೀಗಾಗಿ 2009ರ ಲೋಕಸಭಾ ಚುನಾವಣೆಗೆ ಯತ್ನಾಳ್ ಸ್ಪರ್ಧೆ ಮಾಡೋದಕ್ಕೆ ಆಗಲಿಲ್ಲ. ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸಬಹುದಾಗಿತ್ತು. ಆದರೆ ಟಿಕೆಟ್ ಸಿಗ್ಲಿಲ್ವೋ ಅಥವಾ ಬೇರೆ ಏನಾದರೂ ಕಾರಣ ಇತ್ತ ಅನ್ನೋದು ಗೊತ್ತಿಲ್ಲ. 2009ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲೇ ಇಲ್ಲ. ಇದರ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ವಿರುದ್ಧ, ಅವರ ಕಾರ್ಯವೈಖರಿ ವಿರುದ್ಧ ವಾಗ್ದಾಳಿ ನಡೆಸೋದನ್ನ ಹೆಚ್ಚಿಸಿದ್ರು. ಇದರ ಬೆನ್ನಲ್ಲೇ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಯತ್ನಾಳ್ರನ್ನ ಬಿಜೆಪಿಯಿಂದಲೇ ಉಚ್ಚಾಟನೆ ಮಾಡಲಾಯಿತು. ಬಿಜೆಪಿಯಿಂದ ಉಚ್ಚಾಟನೆಯಾದ ಯತ್ನಾಳ್ 2010ರಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಜೆಡಿಎಸ್ ಅನ್ನ ಸೇರಿದ್ರು. ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆದರು. 2013ರ ವಿಧಾನಸಭಾ ಚುನಾವಣೆಗೆ ಬಿಜಾಪುರ ನಗರದಲ್ಲಿ ಬಿಜೆಪಿಯ ಅಪ್ಪಾಸಾಹೇಬ್ ವಿರುದ್ಧವೇ ಸ್ಪರ್ಧೆ ಮಾಡಿದ್ರು. ಈ ಚುನಾವಣೆಯಲ್ಲಿ ಬಿಜೆಪಿಯ ಅಪ್ಪಾಸಾಹೇಬ್ಗಿಂತ ಹೆಚ್ಚು ಹೋಟೇನೋ ಬಂತು. ಆದರೆ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಇವರಿಬ್ಬರ ಜಗಳದಲ್ಲಿ
ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಂಡರು. ನಂತರ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಯತ್ನಾಳ್ಗೆ ನಿರಾಸೆ ಆಯಿತು. ಕೃಷ್ಣಪ್ಪಗೆ ಆ ಸ್ಥಾನ ಸಿಗುತ್ತೆ. ಇದರ ಬೆನ್ನಲ್ಲೇ 2013ರಲ್ಲಿ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ವಾಪಸ್ ಆದರು. 2014ರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನ ಯತ್ನಾಳ್ ಬಿಜಾಪುರದಲ್ಲಿ ರ್ಯಾಲಿಯನ್ನ ನಡೆಸಿದರು. ಆ ರ್ಯಾಲಿ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಬದಲಾಯಿತು. ಹೀಗಾಗಿ ಹಿಂಸೆಗೆ ಪ್ರಚೋದನೆ ನೀಡಿದ ಆರೋಪದಡಿ ಯತ್ನಾಳ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ನಂತರ 2015ರ ವಿಧಾನ ಪರಿಷತ್ತಿನ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧವೇ ಯತ್ನಾಳ್ ಸ್ಪರ್ಧಿಸಿದ್ರು. ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಬಿಜೆಪಿ ನಾಯಕರು ಎಷ್ಟೇಳಿದ್ರೂ ಕೂಡ ಕೇಳಲಿಲ್ಲ. ಇದರ ಬೆನ್ನಲ್ಲೇ ಯತ್ನಾಳ್ರನ್ನ ಮತ್ತೆ 6 ವರ್ಷದ ಅವಧಿಗೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ಆದರೆ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಗೆದ್ದಿದ್ದ ಯತ್ನಾಳ್ ಎಂಎಲ್ಸಿ ಆದರು. 2018ರ ವಿಧಾನಸಭೆ ಚುನಾವಣೆಗೂ ಮುನ್ನ ಯತ್ನಾಳ್ರನ್ನ ಮತ್ತೊಮ್ಮೆ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬರಲಾಯಿತು. ವಿಜಯಪುರ ಕ್ಷೇತ್ರದಿಂದ ಗೆದ್ದ ಯತ್ನಾಳ್ 2ನೇ ಸಲ ವಿಧಾನಸಭೆ ಪ್ರವೇಶಿಸಿದ್ರು. 2018ರಲ್ಲಿ ಯಡಿಯೂರಪ್ಪ ಮತ್ತೊಮ್ಮೆ ಸಿಎಂ ಆದ್ಮೇಲೆ ಅವರ ವಿರುದ್ಧ ವಾಗ್ದಾಳಿ ಮುಂದುವರಿತು. ಯಡಿಯೂರಪ್ಪ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಬೇರೆಯವರನ್ನ ಕೂರಿಸಿ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟರು. ನಂತರ 2023ರಲ್ಲಿ ಮತ್ತೊಮ್ಮೆ ಗೆದ್ದು ಶಾಸಕರಾದರು. ಬಸನಗೌಡ ಪಾಟೀಲ್ ಯತ್ನಾಳ್ ಶೈಲಜಾ ಎಂಬುವವರನ್ನ ಮದುವೆಯಾಗಿದ್ದಾರೆ. ಇವರಿಗೆ ರಾಮನಗೌಡ ಮತ್ತು ಆದರ್ಶ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇವರ ಕುಟುಂಬದ ಒಟ್ಟು ಆಸ್ತಿ 26 ಕೋಟಿ ಅಂತ 2023ರಲ್ಲಿ ಘೋಷಿಸಿಕೊಂಡಿದ್ದಾರೆ. ರಾಜಕೀಯವನ್ನ ಹೊರತುಪಡಿಸಿದ್ರೆ ಇವರು ಗೋಶಾಲೆಯೊಂದನ್ನ ನಡೆಸ್ತಾ ಇದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.